ದೊಡ್ಡ ಪ್ರಮಾಣದ ಸಮಸ್ಯೆ ಗ್ರೇಸ್ ಮಾರ್ಕ್ಸ್ ಅಂಕವನ್ನು ಕೊಡುವ ಸಾಧ್ಯತೆ ಹೆಚ್ಚು ಪ್ರಮಾಣದಲ್ಲಿ ಕಂಡುಬರುತ್ತಿದೆ. ಹೌದು ಸ್ನೇಹಿತರೆ, ಇದೀಗ ನಮ್ಮ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆಯ ಆಪರೇಟಿಂಗ್ ಅಧಿಕಾರಿಗೆ ಚಿಂತೆಯು ಶುರುವಾಗಿದೆ. ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ಗ್ರಾಸ್ ಮಾರ್ಕ್ಸ್ ಅಂಕವನ್ನು ಕೊಡುವ ಮೊದಲು ವಿದ್ಯಾರ್ಥಿಗಳು ಕನಿಷ್ಠ 100ಕ್ಕೆ 28 ಅಂಕಗಳನ್ನು ಪಡೆದಿದ್ದರೆ ಗ್ರಾಸ್ ಮಾರ್ಕ್ಸ್ ಬೇಕಾಗಿರುವುದಿಲ್ಲ. 2022ರಲ್ಲಿ ನಡೆದ ಪರೀಕ್ಷೆಯಲ್ಲಿ ಮತ್ತು 3 ವರ್ಷಗಳಲ್ಲಿ ಚೆನ್ನಾಗಿ ಉತ್ತರವನ್ನು ಕಾಪಿ ಕುಡಿಸಲಾಗಿತ್ತು. ಈ ವರ್ಷ ಕಾಫಿಯನ್ನು ಕುಡಿಸುವ ಸಾಧ್ಯತೆ ಹೆಚ್ಚು ಪ್ರಮಾಣದಲ್ಲಿ ಕಂಡುಬರುತ್ತಿದೆ. ಹೌದು ಸ್ನೇಹಿತರೆ, ಇದೀಗ ನಮ್ಮ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಹಲವಾರು ಬಗೆಯ ತಂತ್ರಾಂಶಗಳು ಹಾಗೂ ಗ್ರಾಸ್ ಮಾರ್ಕ್ಸ್ ಅಂಕಗಳನ್ನು ಕೊಡುತ್ತಿರುವುದಿಲ್ಲ. ಅದರಿಂದ ಅನೇಕ ಬಗೆಯ ತಂತ್ರಾಂಶಗಳು ಬಳಕೆಯಾಗುತ್ತವೆ. ಆದರೆ ಈಗ 2025ರ ಪರೀಕ್ಷೆಯಲ್ಲಿ ದೊಡ್ಡ ಪ್ರಮಾಣದ ಸಮಸ್ಯೆ ಕೂಡ ಒಂದು ಇದೆ. ಅದು ಸಿಸಿಟಿವಿಯನ್ನು ಕೂಡ ಅಳವಡಿಸಲಾಗಿದೆ. ಅದುದರಿಂದ ಕಾಫಿಯನ್ನು ಕುಡಿಸುವ ಸಾಧ್ಯತೆ ಕಡಿಮೆ ಪ್ರಮಾಣದಲ್ಲಿ ಕಂಡುಬರುತ್ತಿದೆ. ಅದರಿಂದ ಅನೇಕ ಬಗೆಯ ತಂತ್ರಾಂಶಗಳು ಬಳಕೆಯಾಗುತ್ತವೆ. ಆದರೆ ಈಗ 2025ರ ಪರೀಕ್ಷೆಯಲ್ಲಿ ದೊಡ್ಡ ಪ್ರಮಾಣದ ಸಮಸ್ಯೆ ಕೂಡ ಒಂದು ಇದೆ. ಅದು ಸಿಸಿಟಿವಿಯನ್ನು ಕೂಡ ಅಳವಡಿಸಲಾಗಿದೆ. ಅದುದರಿಂದ ಕಾಫಿಯನ್ನು ಕುಡಿಸುವ ಸಾಧ್ಯತೆ ಕಡಿಮೆ ಪ್ರಮಾಣದಲ್ಲಿ ಕಂಡುಬರುತ್ತಿದೆ. ಆದುದರಿಂದ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ರಾಜ್ಯ ಮಟ್ಟದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಲಾಗಿದೆ. ಆದುದರಿಂದ ವಿದ್ಯಾರ್ಥಿಗಳಿಗೆ ಶುಭ ಸುದ್ದಿ ಒಂದನ್ನು ನೀಡಿದ್ದಾರೆ. ಅದು ಏನು ಎಂಬುದರ ಮಾಹಿತಿ ಏನೆಂದರೆ, ರಾಜ್ಯ ಮಟ್ಟದ ಪ್ರಶ್ನೆ ಪತ್ರಿಕೆ ಇರುವುದರಿಂದ 50% ಸುಲಭದ ಪ್ರಶ್ನೆಗಳನ್ನು ನೀಡಿದರೆ 20% ಉತ್ತಮ ಗುಣಮಟ್ಟದ ಪ್ರಶ್ನೆಗಳನ್ನು ನೀಡಿದ್ದಾರೆ.